ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 21ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಸಗಳನ್ನು ತುಂಬಿಸುವೆನು. ಜ್ಞಾನ ಏನ್ ಹೇಳುತ್ತಿದೆ ಅಂದ್ರೆ, ನೀನ್ ನನ್ನನ್ನ ಸ್ವೀಕರಿಸಿ ಅಂದ್ರೆ, ನನ್ನ ಜ್ಞಾನ ನೀನು ಪಡ್ಕೊಂಡಿ ಅಂದ್ರೆ, ನಿನಗೆ ಧನವನ್ನು ತುಂಬಿಸಿ ನಿನ್ನ ಬೊಗಸುಗಳನ್ನು ಚೀಲಗಳನ್ನು ನಾನು ತುಂಬಿಸ್ತೀನಿ. ಅಂದ್ರೆ ಜ್ಞಾನವನ್ನು ನಾವು ಪಡೆಯಬೇಕು, ಜ್ಞಾನವನ್ನು ನಾವು ಸ್ವೀಕರಿಸಬೇಕು. ಎಲ್ಲರೂ ಹೇಳ್ತಾರ, ಇವನು ಚೆನ್ನಾಗಿ ಓದ್ತಾನ, ಜ್ಞಾನವಂತನು, ಇವನು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾನ, ಜ್ಞಾನವಂತನು, ಇವನು ಚೆನ್ನಾಗಿ ಸಂಪಾದಿಸ್ತಾನ, ಜ್ಞಾನವಂತನು. ಇದೆಲ್ಲ ಜ್ಞಾನವೇ. ಆದ್ರೆ ವಾಕ್ಯ ಹೇಳುತ್ತಿರೋ ಜ್ಞಾನ ಏನಂದ್ರೆ, ಇದಕ್ಕಿಂತ ಉನ್ನತವಾದ ಜ್ಞಾನ, ದೈವಿಕ ಜ್ಞಾನ, ಆತ್ಮ ಸಂಬಂಧವಾದ ಜ್ಞಾನ, ಅದನ್ನು ನಾವು ಪಡ್ಕೋಬೇಕಂತ. ಏನಪ್ಪ ಅದು ಜ್ಞಾನ? ಯಾವುದದು ಜ್ಞಾನ? ಪೌಲ ಒಂದು ಮಾತು ಹೇಳ್ತಾನ, 1ನೇ ಕೊರಿಂಥಿ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನದಲ್ಲಿ, ಆದರೆ ದೇವರಿಂದ ಕರೆಸಿಕೊಂಡವರು ಯೋಧರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಜ್ಞಾನ ಯಾರಂತ? ಕ್ರಿಸ್ತನೇ. ಕ್ರಿಸ್ತನನ್ನು ನಾವು ಧರಿಸ್ಕೋಬೇಕು, ಕ್ರಿಸ್ತನನ್ನು ನಾವು ಅಂಗೀಕರಿಸಬೇಕು, ಸ್ವೀಕರಿಸಬೇಕು. ನಮ್ಮಲ್ಲಿ ಆ ಜ್ಞಾನವನ್ನು ಪಡಿಬೇಕು. ಕ್ರಿಸ್ತನ ಅಂಗೀಕರಿಸೋದೇ ಜ್ಞಾನ, ಕ್ರಿಸ್ತನ ತಿಳ್ಕೊಳ್ಳೋದೇ ಜ್ಞಾನ. ಇದು ಆತ್ಮ ಸಂಬಂಧವಾದ ಜ್ಞಾನ, ದೈವಿಕ ಸಂಬಂಧವಾದ ಜ್ಞಾನ, ಲೋಕ ಜ್ಞಾನಕ್ಕಿಂತ ಉನ್ನತವಾದ ಜ್ಞಾನ. ದೇವರನ್ನ ತಿಳ್ಕೊಳ್ಳೋದು, ನಿಜ ದೇವರು ಕ್ರಿಸ್ತ ಅಂತ ಗ್ರಹಿಸೋದು, ಅದನ್ನು ತಿಳ್ಕೊಳ್ಳೋದು ಉನ್ನತವಾದ ಜ್ಞಾನ. ಅದು ಆ ಜ್ಞಾನ ನಾವು ಪಡ್ಕೊಂಡಿವಂದ್ರೆ ಈ ಬಿಸ್ನೆಸ್ ಮಾಡೋದು, ಏನೋ ಇದು ಓದೋದು ಅಲ್ಲ, ಇದಕ್ಕಿಂತ ಉನ್ನತವಾದ ಜ್ಞಾನ ಇದು. ನೋಡ್ರಿ, ಆಲ್ಬರ್ಟ್ ಐನ್ಸ್ಟೈನ್ ಒಬ್ಬ ಯೂದನು ದೇವ್ರನ್ನ ಅಂಗೀಕರಿಸಿ ದೇವ್ರನ್ನ ತಿಳ್ಕೊಂಡಿರೋನು, ದೇವ್ರನ್ನ ಸ್ವೀಕರಿಸಿರೋನು. ಅದಕ್ಕೆ ಉನ್ನತವಾದ ಸೈಂಟಿಸ್ಟ್ ಆಗಿ ಪ್ರಭಾವಿತ ಆಗನ. ಅನೇಕ ವಿಷಯಗಳು ಒಂದು ರಿಸರ್ಚ್ ಮಾಡಿ ತಿಳ್ಕೊಂಡಿರೋ ಜನಾಂಗದಲ್ಲಿ ನಾವು ನೋಡಿದ್ರೆ ಯೂದರೇ ಜಾಸ್ತಿ ಇರ್ತಾರ. ಇವ್ರಿಗೆ ಇಷ್ಟು ಜ್ಞಾನ ಎಲ್ಲಿ ಬಂದೈತೆ, ಇವ್ರಿಗೆ ಇಷ್ಟು తెలివి ಎಲ್ಲಿ ಬಂದೈತೆ ಅಂದ್ರೆ, ಇವರು ದೇವ್ರನ್ನ ಗ್ರಹಿಸರ, ದೇವ್ರನ್ನ ಇಟ್ಕೊಂಡು ಇವ್ರು ನಡೆದಾರ. ಆತ್ಮ ಸಂಬಂಧವಾದ ಜ್ಞಾನ ನಾವು ಪಡ್ಕೋಬೇಕು, ಲೋಕ ಸಂಬಂಧವಾದ ಜ್ಞಾನನಲ್ಲ. ನೀನ್ ನನ್ನ ಪಡ್ಕೊಂಡಿ ಅಂದ್ರೆ ನಾನು ನಿನಗೆ ಸಮಸ್ತ ಕೊಡ್ತೀನಿ ಅಂತ ಹೇಳ್ತಾನ. ಅದಕ್ಕೆ ಪೌಲ್ ಇನ್ನೊಂದು ಮಾತುಗಳು ಹೇಳ್ತಾನ, ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲೂ ಕೂಡ ಒಂದು ಮಾತು ಹೇಳ್ತಾನ. ನೋಡೋಣ, ಅದು ಕೂಡ ನಾವು ಏನ್ ಹೇಳಿದನ. ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆನಿಸಿದ್ದೇನೆ. ಆತ ನಿಮಿತ್ತ ನಾನು ಎಲ್ಲವನ್ನು ಕಳ್ಕೊಂಡು ಅದನ್ನು ಕಸವೆಂದೆನಿಸಿದ್ದೇನೆ. ಈ ಲೋಕ ಸಂಬಂಧವಾದ ಜ್ಞಾನ, ಈ ಲೋಕ ಸಂಬಂಧವಾದ ಜೀವಿತ ಸಮಸ್ತವು ನಾನು ನಷ್ಟವನ್ನು ನೆನೆಸ್ಕೊಂಡಿನಿ. ಯಾಕಂದ್ರೆ ಕ್ರಿಸ್ತನನ್ನು ನಾನು ತಿಳ್ಕೊಂಡು, ಕ್ರಿಸ್ತನನ್ನು ನಾನು ಗ್ರಹಿಸಿ, ನಿಜ ದೇವರು ಕ್ರಿಸ್ತ ಅಂತ ಹೇಳಿ ತಿಳ್ಕೊಳೋದೇ ನಿಜವಾದ ಜ್ಞಾನ. ಅದಕ್ಕೆ ನಾವು ಸಾರ್ತೂರಂತ ಸ್ವಾರ್ತೆ ಲೋಕ ಸಂಬಂಧವಾದವರಿಗೆ ಅದು ವ್ಯರ್ಥವಾಗತ್ತೆ, ಅದು ವ್ಯರ್ಥವಂದ ಎನಿಸ್ತಾರ ಅದನ್ನ. ಆದ್ರೆ ನಮಗಾದರೆ ಅದು ದೇವರ ಶಕ್ತಿ. ಯಾವುದು ನಿಜ ದೇವರು ಯೇಸು ಸ್ವಾಮಿ ಅಂತೇಳಿ ತಿಳ್ಕೊಳೋದು, ಆ ಜ್ಞಾನ ನಾವು ಸಂಪಾದಿಸ್ಕೋಬೇಕು. ಅದು ಇಹಲೋಕ ಸಂಬಂಧವಾದ ಆಶೀರ್ವಾದನೆ ಒಂದಲ್ಲ, ಪರಸಂಬಂಧವಾದ ಅದಕ್ಕಿಂತ ಶ್ರೇಷ್ಠವಾದ ಆಶೀರ್ವಾದವು ನಮಗೆ ಅನುಗ್ರಹಿಸ್ತದೆ. ಆ ಜ್ಞಾನ ಕ್ರಿಸ್ತೇ ನಮಗೆ ಜ್ಞಾನ. ಕ್ರಿಸ್ತನ್ ನಾವು ಧರಿಸ್ಕೋಬೇಕು, ಕ್ರಿಸ್ತನ್ ಇಟ್ಕೊಂಡು ನಾವು ಜೀವಿಸ್ಬೇಕು, ಕ್ರಿಸ್ತನ್ ಇಟ್ಕೊಂಡು ನಮ್ಮ ಜೀವಿತ ನಡೆಸ್ಕೋಬೇಕು, ಕ್ರಿಸ್ತನ್ ಹಿಡ್ಕೊಂಡು ನಾವು ಕುಟುಂಬನ ಕಟ್ಕೋಬೇಕು, ಕ್ರಿಸ್ತನ್ ಹಿಡ್ಕೊಂಡು ನಮ್ಮ ಮಕ್ಕಳನ್ನ ಕಟ್ಕೋಬೇಕು, ನಮ್ಮ ಭವಿಷ್ಯತನ್ನು ಕಟ್ಟಬೇಕು. ಈ ಜ್ಞಾನ ನಾವು ಸಂಪಾದಿಸ್ಬೇಕು. ಈ ಜ್ಞಾನ ಇಲ್ಲಿ
ಇರುವಂತದೇ ಜ್ಞಾನ ಅಲ್ಲ, ಈ ಲೋಕ ಸಂಬಂಧವಾದದ್ದೇ ಅಲ್ಲ. ಇಲ್ಲಿನೂ ನಮಗೆ ದೇವರು ಸಮೃದ್ಧಿ ಕೊಟ್ಟು ನಡೆಸ್ತಾನ. ಇದಕ್ಕಿಂತ ಶ್ರೇಷ್ಠವಾದದ್ದು, ಉನ್ನತವಾದದ್ದು, ಪರಸಂಬಂಧವಾದದ್ದು ಆಶೀರ್ವಾದ ಕೂಡ ದೇವರು ನಮ್ಮ ಸಲುವಾಗಿ ಎತ್ತಿಟ್ಟನ. ಅದು ನಮಗೆ ಶಾಶ್ವತವಾದದ್ದು. ಅದ್ರ ಸಲುವಾಗಿ ನಾವು ಜ್ಞಾನ ಸಂಪಾದಿಸ್ಕೋಬೇಕು. ಅಲ್ಲಿ ಸೇರುವಂತ ಜ್ಞಾನ ನಾವು ಸಂಪಾದಿಸ್ಕೋಬೇಕು. ನಿಜ ದೇವರು ಯಾರಪ್ಪ ಅಂತ ತಿಳ್ಕೊಳ್ಳುವಂತ ಜ್ಞಾನ ನಾವು ಸಂಪಾದಿಸ್ಕೋಬೇಕು. ಆ ಜ್ಞಾನ ಕ್ರಿಸ್ತೇ. ಕ್ರಿಸ್ತ ನೀನು ಧರಿಸ್ಕೊಂಡಿ ಅಂದ್ರೆ, ಕ್ರಿಸ್ತ ನಿನ್ನ ಜೀವಿತದಲ್ಲಿ ನೀನು ಅಂಗೀಕರಿಸಿ ಅಂದ್ರೆ ನಿನಗೆ ಪರಸಂಬಂಧವಾದ ಆಶೀರ್ವಾದವು, ಲೋಕ ಸಂಬಂಧವಾದಲ್ಲ, ಈ ಲೋಕ ಸಂಬಂಧವಾದಕ್ಕಿಂತ ಶ್ರೇಷ್ಠವಾದ ಆಶೀರ್ವಾದ, ಪರಸಂಬಂಧವಾದ ಆಶೀರ್ವಾದವನ್ನು ನಿನಗೆ ದೇವರು ಅನುಗ್ರಹಿಸ್ತಾನೆ. ಅದಕ್ಕೆ ನಿನ್ನ ಬುಗ್ಸೆಗಳನ್ನು ಕೂಡ ನಾನು ತುಂಬಿಸ್ತೀನಿ. ನಾನು ನಿನಗೆ ಸಮಸ್ತ ಕೊಡ್ತೀನಿ. ಏನ್ ಕೊಡ್ತೀಯ ಏಸಯ್ಯ ಅಂದ್ರೆ, ನಿತ್ಯವೂ ನನ್ನೊಂದಿಗೆ ಜೀವಿಸುವಂತ ಕೃಪೆ ನಾನು ನಿನಗೆ ಕೊಡ್ತೀನಿ. ಆಮೆನ್, ಹಲ್ಲೆಲೂಯಾ. ಉನ್ನತವಾದ ಆಶೀರ್ವಾದ ನಾನು ನಿನಗೆ ಕೊಡ್ತೀನಿ. ಈ ಲೋಕವು ಈ ಒಂದು ಲೋಕವು ಯಾವುದು ಕೊಡದಿರುವಂತ ಶ್ರೇಷ್ಠವಾದ ಆಶೀರ್ವಾದನ ನಾನು ನಿನಗೆ ಕೊಡ್ತೀನಿ. ಅದು ಪರಸಂಬಂಧವಾದದ್ದು, ಅದು ಉನ್ನತವಾದದ್ದು. ಅದನ್ನ ನೀನು ಅನುಗ್ರಹಿಸ್ತೀನಿ. ಪರಸಂಬಂಧವಾದ ಜ್ಞಾನ ನೀನು ಸಂಪಾದಿಸು. ಪರಸಂಬಂಧ ಹುಡುಕುವಂತ ಮನಸ್ಸು ನಿನ್ನಲ್ಲಿ ಬರಬೇಕು. ಏನಪ್ಪಾ ಅಂತ ಹೇಳಿದ್ರೆ, ನಾನು ಈ ಜೀವಿತ ಆದ್ಮೇಲೆ ಶ್ರೇಷ್ಠವಾದ ಜೀವಿತ ದೇವ್ರು ನನ್ನ ಸಲುವಾಗಿ ಎತ್ತಿಟ್ಟನಲ್ಲ, ಅಲ್ಲಿಗೆ ಹೋಗ್ಬೇಕಂದ್ರೆ ಕ್ರಿಸ್ತೇ ನನಗೆ ಮಾರ್ಗವಲ್ಲ, ನಾನೇ ಜೀವವು ಮಾರ್ಗವು ಸತ್ಯವಾಗಿದ್ದೀನಿ ಅಂತ ಹೇಳಿ ಕ್ರಿಸ್ತನು ಬಹು ಸ್ಪಷ್ಟವಾಗಿ ಹೇಳಿದನಲ್ಲ. ನಾನು ಕ್ರಿಸ್ತನ ತಿಳ್ಕೊಳ್ಳೋದೇ ನನ್ನ ಜೀವಿತದಲ್ಲಿ ಉನ್ನತವಾದ ಜ್ಞಾನ. ನಮ್ಮ ಮಕ್ಕಳಿಗೆ ಏನೋ ಜ್ಞಾನ ಸಂಪಾದಿಸೋದಲ್ಲ, ನಿಜ ದೇವರು ಕ್ರಿಸ್ತನಂತ ತಿಳಿಸೋದೇ ಅವ್ರಿಗೆ ನಾವು ಜ್ಞಾನ ಸಂಪಾದಿಸೋದು, ಅವ್ರಿಗೆ ಜ್ಞಾನ ನಾವು ಹೇಳ್ಕೊಡೋದು. ಅರೇ ಬೆಳಿಗ್ಗೆ ಎದ್ರೆ ಟ್ಯೂಷನ್ಸು, ಕಾಲೇಜು, ಸ್ಕೂಲ್ಸು, ಏನೋ ಲೋಕ ಸಂಬಂಧದ ಜ್ಞಾನ ಸಂಪಾದಿಸಕ ಅಷ್ಟು ಪ್ರಯಾಸ ಪಡ್ತೀರಿ. ಓಕೆ, ಇದು ಇಲ್ಲೇ ತಾತ್ಕಾಲಿಕವಾದದ್ದು. ಇದಕ್ಕಿಂತ ಶ್ರೇಷ್ಠವಾದದ್ದು ಆಶೀರ್ವಾದ ಒಂದು ಐತಲ್ಲ, ಅದನ್ನ ಪಡ್ಕೋಬೇಕಲ್ಲ ಮಕ್ಕಳು. ಮತ್ತೆ ಕ್ರಿಸ್ತನೇ ನಿಜವಾದ ದೇವರು. ಇದು ಶಾಶ್ವತವಾದದ್ದಲ್ಲ, ಪರಸಂಬಂಧವಾದದ್ದು ನಮಗೆ ಶಾಶ್ವತವಾದದ್ದು. ಅದನ್ನ ನಾವು ಮಕ್ಕಳು ಪಡ್ಕೋಬೇಕು. ಕ್ರಿಸ್ತನ ಜ್ಞಾನನ ಸಂಪಾದಿಸ್ಕೋಬೇಕು ಅನ್ನೋ ಬೆಳವಣಿಗೆ, ಆ ರೀತಿ ಬೆಳೆಸುವಂತ ತಂದೆ ತಾಯಿಗಳಾಗಿ ನಾವಿರಬೇಕು. ಏನ್ ಜ್ಞಾನ ಕೊಡ್ತಾ ಇದೀರಿ? ಲೋಕ ಸಂಬಂಧವಾದ ಜ್ಞಾನನ? ಇದು ತಾತ್ಕಾಲಿಕವಾದದ್ದಲ್ಲ, ಶ್ರೇಷ್ಠವಾದದ್ದು, ಉನ್ನತವಾದದ್ದು ಜ್ಞಾನ ನೀನು ಪಡ್ಕೋ. ನಿನ್ನ ಬುಕ್ಸ್ಗಳನ್ನು ತುಂಬಿಸ್ತೀನಿ ಅಂತೇಳಿ ವಾಕ್ಯ ಐತಲ್ಲ. ಇಲ್ಲಿ ನಮಗೆ ಸಮೃದ್ಧಿ ಕೊಡ್ತಾನ. ಪರಸಂಬಂಧವಾದದ್ದು ಕೂಡ, ಇದಕ್ಕಿಂತ ಶ್ರೇಷ್ಠವಾದದ್ದು ಕೂಡ ಆಶೀರ್ವಾದ ನಮ್ಮ ಜೀವಿತಗಳು ದೇವರು ಅನುಗ್ರಹಿಸ್ತಾನೆ. ಈ ಲೋಕ ಸಂಬಂಧವಾದದ್ದು ಜ್ಞಾನ, ಅರೆ ಈ ದುಡ್ಡು ಇದೇ ಅಲ್ಲ. ಇದಕ್ಕಿಂತ ಶ್ರೇಷ್ಠವಾದದ್ದು ಅಂದ್ರೆ ಏನು? ನಿನಗೆ ನೆಮ್ಮದಿ, ಸಮಾಧಾನ, ಶಾಂತಿ, ಪರಿಶುದ್ಧತೆ, ನೀನು ಪರಿಶುದ್ಧವಾಗಿ ಜೀವಿಸುವಂತ ನಿನ್ನ ಪರಿಶುದ್ಧತೆ ಕ್ರಿಸ್ತ ನಿನಗೆ ಅನುಗ್ರಹಿಸ್ತಾನ. ನೆಮ್ಮದಿ ನಿನ್ನ ಜೀವಿತದಲ್ಲಿ ಅನುಗ್ರಹಿಸ್ತಾನ. ಸಮಾಧಾನ ನಿನ್ನ ಜೀವಿತದಲ್ಲಿ ಅನುಗ್ರಹಿಸ್ತಾನ. ಇವೆಲ್ಲ ಲೋಕ ಸಂಬಂಧವಾಗಿ ನಾವು ಸಂಪಾದಿಸಕ್ ಬರೋದಿಲ್ಲ. ಲೋಕ ಸಂಬಂಧವಾದ ಜ್ಞಾನ ನಾವು ಸಂಪಾದಿಸಕ್ ಬರೋದಿಲ್ಲ. ದೈವಿಕ ಸಂಬಂಧವಾದ ಜ್ಞಾನ, ಆತ್ಮ ಸಂಬಂಧವಾದ ಜ್ಞಾನ, ಪರಸಂಬಂಧವಾದ ಜ್ಞಾನ ನಮಗೆ ಇವೆಲ್ಲವನ್ನು ಅನುಗ್ರಹಿಸ್ತಾನ ದೇವರು. ನಿನ್ನ ಜೀವಿತದಲ್ಲಿ ನೆಮ್ಮದಿ ಕೊಡ್ತಾನ, ಸಮಾಧಾನವು, ಸಂತೋಷವು, ಪರಿಶುದ್ಧತೆಯು, ಇವೆಲ್ಲ ನಮಗೆ ಪರಸಂಬಂಧವಾದದ್ದು. ಇವು ಅಲ್ಲಿದ್ದ ನಮಗೆ ಬರಬೇಕು. ನಾನು ನಿಮಗೆ ಶಾಂತಿಯನ್ನು ನೀನು ತುಂಬಿಸೋಕ್ ಬಂದೀನಿ. ನಾನು ಈ ಲೋಕ ಸಂಬಂಧವಾದ ಕೊಡುವಂತ ಶಾಂತಿ ಅಲ್ಲ, ಇದು ಪರಸಂಬಂಧವಾದ ಶಾಂತಿ ಅಂತ ಹೇಳಿ ವಾಕ್ಯ ಹೇಳುತ್ತದೆ. ಯೇಸು ಬಹು ಸ್ಪಷ್ಟವಾಗಿ ಹೇಳಿದನ. ಮೊದಲು ನನ್ನ ನೀತಿಗಾಗಿ, ನನ್ನ ರಾಜ್ಯಕ್ಕಾಗಿ ನೀನು ತೌಕಪಡು, ಸಮಸ್ತವನ್ನು ನಾನು ಅನುಗ್ರಹಿಸ್ತೀನಲ್ಲ. ಈ ಜ್ಞಾನನ ಸಂಪಾದಿಸಕ್ಕೆ ನಾವು ಓಡ್ತಾ ಇದೀವಿ. ಈ ಜ್ಞಾನ ನಾವು ತಿಳ್ಕೊಳಕ್ ಓಡ್ತಾ ಇದೀವಿ. ಕ್ರಿಸ್ತನ ಜ್ಞಾನ ನಾವು ಸಂಪಾದಿಸ್ಕೋಬೇಕು. ಕ್ರಿಸ್ತನ ಜ್ಞಾನ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಆ ಜ್ಞಾನ ನಾವು ಸಂಪಾದಿಸಿದಾಗ ಎಲ್ಲದಕ್ಕಿಂತ ಉನ್ನತವಾದ ಶ್ರೇಷ್ಠವಾದ ಆಶೀರ್ವಾದ, ಸಮಾಧಾನ, ನೆಮ್ಮದಿ, ಸಂತೋಷ, ನಾವು ಜೀವಿಸುವಂತ ಜೀವಿತ ಪರಿಶುದ್ಧತೆ ಸಮಸ್ತವು ದೇವರು ನಮಗೆ ಅನುಗ್ರಹಿಸಿ, ಪರಸಂಬಂಧವಾದ ಸ್ಥಾನವು, ನಿತ್ಯವೂ ಆತನೊಂದಿಗೆ ಜೀವಿಸುವಂತ ಕೃಪೆಯು ದೇವರನ್ನು ನಮಗೆ ಅನುಗ್ರಹಿಸಿ, ನಮ್ಮ ಬುಕ್ಸ್ಗಳನ್ನು ತುಂಬಿಸಿ, ಅನೇಕರಿಗೆ ಆಶೀರ್ವಾದಕರವಾಗಿ ದೇವರು ನಮ್ಮನ್ನು ನಡೆಸ್ತಾನೆ. ಆಮೇನ್.